ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಶೂಟಿಂಗಿಗೆ ಬಹಳ ಪ್ರಸಿದ್ಧವಾಗಿರುವಂಥ ಒಂದು ಜಾಗನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಿರೋದು ನಮ್ಮ ಕರ್ನಾಟಕದಲ್ಲಿ. ಆದರೆ ಇದನ್ನು ನೋಡಿದ್ರೆ ನಿಮಗೆ ಗೋವಾ ನೆನಪಾಗ್ಬೋದು. ಗೋವಾದಲ್ಲಿ ಇದೇ ರೀತಿಯಾದ ರೋಡ್ ಇದೆ, ಆದರೆ ಈ ರೋಡ್ ಇರೋದು ನಮ್ಮ ಕರ್ನಾಟಕದಲ್ಲಿ, ಅದು ಮಂಡ್ಯ ಜಿಲ್ಲೆಯಲ್ಲಿ ಇದೆ. ಮಂಡ್ಯ ಕೊಪ್ಪಲು ಅನ್ನೋ ಒಂದು ಊರಿನಲ್ಲಿ ಈ ಸ್ಥಳ ಬಹಳ ಪ್ರಸಿದ್ಧವಾಗಿದೆ ಮತ್ತು ಇಲ್ಲಿ 10,000ಕ್ಕಿಂತ ಹೆಚ್ಚು ಚಿತ್ರಗಳು ಚಿತ್ರೀಕರಣಗೊಂಡಿದೆ ಅನ್ನೋವಂಥ ಇನ್ಫಾರ್ಮೇಷನ್ ಇದೆ. ತುಂಬ ಚೆನ್ನಾಗಿದೆ. ಯಾರೆಲ್ಲ ಮಂಡ್ಯ ಅಥವಾ ಮೈಸೂರು ಹತ್ರ ಇದ್ದೀರಾ ಅವ್ರು ಈ ಜಾಗನ ನೀವು ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಮಂಡ್ಯದಿಂದ ಆಲ್ಮೋಸ್ಟ್ ಇದು ಒಂದು 16 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿಂದ ಕೂಡ 16 ಕಿಲೋಮೀಟರ್ ದೂರದಲ್ಲಿದೆ. ಇದು ಶೂಟಿಂಗ್ ಮಹದೇವಪುರ ಅಂತಾನೆ ಫೇಮಸ್ ಆಗಿದೆ. ಇಲ್ಲಿ ಸುಮಾರು ಚಿತ್ರಗಳು ಚಿತ್ರೀಕರಣಗೊಂಡಿದೆ. ನೀವು ಈ ಜಾಗನ ನೋಡಿದಾಗ ನಿಮಗೆ ಎಷ್ಟೋ ಫಿಲ್ಮ್ಸ್ಗಳು ನೆನಪಾಗ್ಬೋದು. ಇದರಲ್ಲಿ ರಜನಿಕಾಂತ್ ರಸ್ತೆ ಅಂತ ಕೂಡ ಕರೀತಾರೆ. ಇಲ್ಲಿ ಬಹಳಷ್ಟು ರಜನಿಕಾಂತ್ ಫಿಲಮ್ಗಳು ಕೂಡ ಶೂಟಿಂಗ್ ಆಗಿದೆ. ಈ ರೋಡನ್ನ ಯಾರೆಲ್ಲ ವೀಕೆಂಡಿಗೆ ಮಂಡ್ಯ ಅಥವಾ ಮೈಸೂರಿನಲ್ಲಿ ಇದ್ದು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತಿದ್ರೆ ಈ ಜಾಗನ ನೀವು ಖಂಡಿತವಾಗ್ಲೂ ಪ್ಲ್ಯಾನ್ ಮಾಡ್ಬೋದು. ನಿಮಗೆ ಮಂಡ್ಯದಿಂದನೂ ಈಸಿಯಾಗಿ ರೀಚ್ ಆಗ್ಬೋದು ಮತ್ತು ಮೈಸೂರಿಂದ ಕೂಡ ನೀವು ಈಸಿಯಾಗಿ ರೀಚ್ ಆಗ್ಬೋದು. ಇಲ್ಲಿ ನಿಮಗೆ ಬೇರೆ ಜಾಗಗಳು ಬಹಳಷ್ಟಿದೆ ನೋಡೋದಕ್ಕೆ. ನಾವಿಲ್ಲಿ ಕೋಲ್ಬಾಯ್ ಅಂತ ಹೇಳಿ ಕರಿತೀವಿ, ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಆ ಜಾಗನ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ. ಇಲ್ಲಿ ಒಂದು ಪ್ರಸಿದ್ಧವಾದ ದೇವಸ್ಥಾನ ಕೂಡ ಇದೆ, ಅದು ಕಾವೇರಿ ಬೋರೆ ದೇವರ ದೇವಸ್ಥಾನ ಅಂತ. ಇಲ್ಲಿ ನಿಮಗೆ ಸಾಕಷ್ಟು ಮದುವೆಗಳೆಲ್ಲ ನಡೆಯುತ್ತೆ ಮತ್ತು ಇಲ್ಲಿ ಒಂದು ನಿಮಗೆ ಮದುವೆ ಛತ್ರ ಕೂಡ ಇದೆ ದೇವಸ್ಥಾನದ ಪಕ್ಕದಲ್ಲೇ. ಅಲ್ಲೂ ಕೂಡ ಇಲ್ಲಿ ಬಹಳಷ್ಟು ಫಂಕ್ಷನ್ಸ್ಗಳು ನಡೀತಾ ಇರುತ್ತೆ. ಅದು ನದಿ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೂಡ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ಈ ಜಾಗಕ್ಕೆ ಬಂದರೆ ಯಾವ ಜಾಗಗಳನ್ನು ನೀವು ನೋಡ್ಬೋದು ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇದು ನಿಮಗೆ ಮಂಡ್ಯ ಕೊಪ್ಪಲು ಮೇನ್ ರೋಡಿಂದ ಡೈವರ್ಷನ್ನ ತೊಗೊಂಡ್ರೆ ನೀವು 1 ಕಿಲೋಮೀಟರ್ ಒಳಗಡೆ ಬಂದರೆ ನಿಮಗೆ ಈ ಜಾಗ ಸಿಗುತ್ತೆ. ಈ ರೋಡು ತುಂಬ ನಿಮಗೆ ತೆಂಗಿನ ಮರಗಳಿದೆ, ಸುತ್ತ ಹಸಿರು ಇರುತ್ತೆ ಮತ್ತು ಕಾವೇರಿ ನದಿ ಕೂಡ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಲ್ಲಿಗೆ ನಾನು ವಿಸಿಟ್ ಮಾಡಿದಾಗ ಕೂಡ ಒಂದು ಫಿಲ್ಮ್ದು ಶೂಟಿಂಗ್ ಕೂಡ ನಡೀತಾ ಇತ್ತು. ಅದನ್ನು ಕೂಡ ನಾನು ನಿಮಗೆ ಈ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ಎಷ್ಟೊಂದು ಪ್ರೀ ವೆಡ್ಡಿಂಗ್ ಶೂಟಿಂಗ್ಸ್ ಕೂಡ ನಡೆಯುತ್ತೆ. ಮತ್ತು ಭಾಳಷ್ಟು ಜನ ಫೋಟೋ ಶೂಟಿಗಾಗಿ ಈ ಜಾಗಗಳಿಗೆ ಬರ್ತಾರೆ. ಈ ಜಾಗ ನೋಡಿದಾಗ ನಿಮಗೆ ಕರ್ನಾಟಕದಲ್ಲಿ ಎಷ್ಟೋ ಫಿಲ್ಮ್ಸ್ಗಳು ನಡೆದಿರುವಂಥ ಜಾಗ ಅಂತ ನಿಮಗೆ ನೆನಪಾಗುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ನಾನಿಲ್ಲಿ ಹೋದಾಗ ಒಂದು ಫಿಲ್ಮ್ ಚಿತ್ರೀಕರಣ ಕೂಡ ನಡೀತಾ ಇತ್ತು, ನೋಡ್ಬೋದು ನೀವಿಲ್ಲಿ. ಇಲ್ಲಿಂದ ನಡ್ಕೊಂಡು ಬಂದರೆ ನಿಮಗೆ ದೇವಸ್ಥಾನಕ್ಕೆ ನೀವು ಈಸಿಯಾಗಿ ತಲುಪ್ಬೋದು. ನೋಡ್ಬೋದು, ಇದೇ ಕಾವೇರಿ ಬೋರೆ ದೇವರ ದೇವಸ್ಥಾನ. ನೀವು ಬಂದು ದೇವರ ದರ್ಶನ ಕೂಡ ಮಾಡಿ. ಇಲ್ಲಿ ನಿಮಗೆ ಕೂತ್ಕೊಳ್ಳೋದಕ್ಕೆಲ್ಲ ಸ್ಥಳ ಕೂಡ ಇದೆ. ಇದ್ರ ಪಕ್ಕದಲ್ಲೇ ನಿಮಗೆ ಕಾವೇರಿ ನದಿ ಇದೆ ಮತ್ತು ಹಾಗೆ ಪಕ್ಕದಲ್ಲಿ ಒಂದು ಮದುವೆ ಛತ್ರ ಕೂಡ ಇದೆ. ಇಲ್ಲಿ ನಿಮಗೆ ಭಾಳಷ್ಟು ಫಂಕ್ಷನ್ಸ್ಗಳು ನಡೀತಾ ಇರುತ್ತೆ. ನೋಡ್ಬೋದು, ಅಲ್ಲಿ ಚಿತ್ರೀಕರಣ ನಡೀತಾ ಇತ್ತು. ಪಕ್ಕದಲ್ಲೇ ಕಾವೇರಿ ನದಿ ಕೂಡ ಹರಿತಾ ಇದೆ. ನೀವು ಮಂಡ್ಯ ಕೊಪ್ಪಲಿಗೆ ರೀಚ್ ಆದರೆ ನೀವು ಮಂಡ್ಯ ಕೊಪ್ಪಲಿಂದ 1 ಕಿಲೋಮೀಟರ್ ಒಳಗಡೆ ಬಂದರೆ ನಿಮಗೆ ಈ ಜಾಗ ಸಿಗುತ್ತೆ.
ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಈ ಜಾಗಕ್ಕೆ ವಿಸಿಟ್ ಮಾಡಬೇಕು ಅಂತ ಇದ್ದೀರಾ ಅವರಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಜಾಗದ್ದು ಲೊಕೇಶನ್ ಲಿಂಕನ್ನು ಹಾಕಿರ್ತೀನಿ. ನೀವು ಈ ಜಾಗನ ನೀವು ವಿಸಿಟ್ ಮಾಡಿ. ನೋಡ್ಬೋದು ನೀವು ಕಾವೇರಿ ನೀರು ಹೇಗೆ ಹರಿತಾ ಇದೆ ಅಂತ ಹೇಳಿ. ಹಾಗೆ ನಾವು ಇಲ್ಲಿಂದ 1 ಕಿಲೋಮೀಟರ್ ದೂರ ನಡ್ಕೊಂಡು ಹೋದರೆ ಮತ್ತೊಂದು ತುಂಬ ಚೆನ್ನಾಗಿರೋ ಸ್ಥಳ ಇದೆ. ಅದನ್ನು ನಾವು ಕೋಲ್ಡ್ ಬಾವಿ ಅಂತ ಹೇಳಿ ಕರಿತೇವೆ, ಕೋಲ್ಡ್ ಬಾವಿ ಅಂತ ಹೇಳಿ ಕರಿತೇವೆ. ಅದು ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿಂದ ಇಲ್ಲಿ ಸುತ್ತಮುತ್ತ ಇರುವಂಥ ಊರುಗಳಿಗೆ ನೀರನ್ನ ಸರಬರಾಜು ಮಾಡ್ತಾರೆ. ನಿಮಗೆ ಈ ಜಾಗ ನೋಡಿದಾಗ ನಿಮಗೆ ಯಾವ ಫಿಲಮ್ ನೆನಪಾಯಿತು, ಮತ್ತು ಈ ಜಾಗದಲ್ಲಿ ಯಾವ ಫಿಲಮ್ದು ಡ್ಯಾನ್ಸ್ನ ನೋಡಿದ್ದೀರಾ, ಅಥವಾ ನೀವು ಯಾವ ಫಿಲಮ್ನ ಹೀರೋಗಳನ್ನ ಈ ಜಾಗದಲ್ಲಿ ನೋಡಿದ್ದೀರಾ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೀವು ಮಂಡ್ಯದಲ್ಲಿದ್ದು ಅಥವಾ ಮೈಸೂರಿನಲ್ಲಿದ್ದು ಇನ್ನೂ ಈ ಜಾಗನ ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೋಡಿ. ಇಲ್ಲಿಂದ ಕೇವಲ 1 ಕಿಲೋಮೀಟರ್ ಅಥವಾ 500-700 ಮೀಟರ್ ಒಳಗಡೆನೆ ನಿಮಗೆ ಆ ಜಾಗ ಸಿಗುತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ. ಸೊ ಇದು ದೇವಸ್ಥಾನದ ಹಿಂಭಾಗ. ಈ ರೀತಿಯಾಗಿ ನದಿ ಜಾಗ ಇದೆ. ಸೊ ಈ ಸುಮಾರು ಫಿಲ್ಮ್ಗಳಲ್ಲಿ ಪಂಚಾಯಿತಿ ಕಟ್ಟೆಯನ್ನು ಏನು ಮಾಡ್ತಾರೆ ಅದನ್ನು ಇಲ್ಲಿ ಚಿತ್ರೀಕರಣಗೊಂಡಿದೆ. ನೀವೇನಲ್ಲಿ ನೋಡ್ಬೋದು ಅರಳಿ ಮರ. ಅಲ್ಲಿ ನಿಮಗೆ ಈ ಹಳ್ಳಿ ಸನ್ನಿವೇಶಗಳಲ್ಲಿ ಏನು ಪಂಚಾಯಿತಿ ಕಟ್ಟೆ ಮಾಡ್ತಾರೆ ಅದನ್ನು ಇಲ್ಲಿ ಬಹಳಷ್ಟು ಫಿಲ್ಮ್ಗಳಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ನೋಡ್ಬೋದು ಅರಳಿ ಮರದ ಹತ್ರ ಭಾಳಷ್ಟು ಪಂಚಾಯಿತಿ ಸನ್ನಿವೇಶಗಳನ್ನು ಚಿತ್ರೀಕರಣ ಮಾಡಿದ್ದಾರೆ. ಸೊ ಇಲ್ಲಿಂದ ಪಕ್ಕದಲ್ಲಿ ನೀವು ನದಿ ಪಕ್ಕದಲ್ಲಿ ಈ ರೀತಿಯಾಗಿ ನಡ್ಕೊಂಡು ಬಂದರೆ ನಿಮಗೆ ನಾನು ಹೇಳಿರುವಂಥ ತುಂಬ ಇದಕ್ಕಿಂತ ಭಾಳ ಸುಂದರವಾಗಿರುವ ಸ್ಥಳ ಸಿಗುತ್ತೆ. ಅದೊಂದು 500-600 ಮೀಟರ್ ಒಳಗಡೆನೇ ಇದೆ. ಸೊ ನೀರು ಕಮ್ಮಿ ಇರುವಾಗ ನಾವು ಇಲ್ಲಿ ಕೂಡ ನಡ್ಕೊಂಡು ಹೋಗ್ಬೋದು ಮಧ್ಯದಲ್ಲಿ. ಇವಾಗ ನೀರಿನ ಹರಿವು ಜಾಸ್ತಿ ಇರೋದ್ರಿಂದ ಇದ್ರ ಮಧ್ಯದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿಂದ ನಿಮಗೆ 2 ಕಿಲೋಮೀಟರ್ ದೂರದಲ್ಲಿ ಮಹದೇವಪುರ ಅಂತ ಒಂದು ಊರಿದೆ. ಅಲ್ಲಿ ಕೂಡ ನಿಮಗೆ 5,000ಕ್ಕಿಂತ ಹೆಚ್ಚು ಚಿತ್ರೀಕರಣವಾಗಿರುವಂಥ ಒಂದು ಮನೆ ಕೂಡ ನೀವು ನೋಡ್ಬೋದು. ಸೊ ಈ ಸಲ ನೀವು ಇದನ್ನು ವಿಸಿಟ್ ಮಾಡಿದ್ರೆ ಖಂಡಿತ ಆ ಜಾಗ ಕೂಡ ನೀವು ಒಂದ್ಸಲ ನೋಡಿ ಹೋಗಿ. ತುಂಬ ಚೆನ್ನಾಗಿದೆ. ನಿಮಗೆ ಆ ಮನೆ ನೋಡಿದಾಗ ಭಾಳಷ್ಟು ಚಿತ್ರೀಕರಣ ಆಗಿರುವಂಥ ಚಿತ್ರಗಳು ನೆನಪಾಗುತ್ತೆ. ಗಜಪತಿ ಗರ್ವಭಂಗ ಆಗಿರ್ಬೋದು, ಮತ್ತು ಅಂಬರೀಷ್ ಅವ್ರದ್ದು ಬಹಳಷ್ಟು ಫಿಲ್ಮ್ಗಳನ್ನು ಅಲ್ಲಿ ತೆಗೆದಿದ್ದಾರೆ.
ಸೊ ನೀರು ಕಮ್ಮಿ ಇರುವಾಗ ನೀವು ಇಲ್ಲಿ ನಡ್ಕೊಂಡು ಕೂಡ ಹೋಗ್ಬೋದು ಮಧ್ಯದಲ್ಲಿ. ಇವಾಗ ನೀರು ಜಾಸ್ತಿ ಹರಿತಿರೋದ್ರಿಂದ ನಾವಲ್ಲಿ ಹೋಗೋದಕ್ಕಾಗೋದಿಲ್ಲ. ಸೊ ಈ ವೀಕೆಂಡ್ ನೀವೆಲ್ಲಾದರೂ ಹೊರಗಡೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ತಿದ್ರೆ ಈ ಜಾಗಕ್ಕೆ ಪ್ಲ್ಯಾನ್ ಮಾಡಿ, ಹಾಗೆ ನೀವು ವಿಸಿಟ್ ಮಾಡಿ, ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ಜಾಗಗಳಿಗೆ ಮತ್ತು ವಿಡಿಯೋಸ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಸುತ್ತಮುತ್ತ ಇರುವಂಥ ಹಳ್ಳಿಗಳಿಗೆ ನೀರು ಸರಬರಾಜಾಗುತ್ತೆ, ಕಾವೇರಿ ನೀರು. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಜಾಗನ ವಿಸಿಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ಮಂಡ್ಯ, ಮೈಸೂರು ಸುತ್ತಮುತ್ತ ಯಾವುದಾದ್ರೂ ಜಾಗಗಳಿದ್ದರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಶೂಟಿಂಗ್ ಮಹಾದೇವಪುರದಲ್ಲಿ ಶೂಟಿಂಗ್ ಮನೆನ ವಿಸಿಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.